ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೊದಲ ಪಂದ್ಯ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. RCB ವರ್ಸಸ್ ಹೈದರಾಬಾದ್ ಮ್ಯಾಚ್ ಕಣ್ತುಂಬಿಕೊಳ್ಳೋಕೆ ಫ್ಯಾನ್ಸ್ ಎಲ್ಲ ರೆಡಿ ಆಗಿದ್ದಾರೆ. ಒಂದ್ ಕಡೆ ಫ್ಯಾನ್ಸ್ ಎಲ್ಲವೂ ಕೂಡ ಕ್ಯೂರಿಯಾಸಿಟಿಯಿಂದ ಮತ್ತೆ ಎಕ್ಸೈಟ್ಮೆಂಟ್ ನಿಂದ ಮ್ಯಾಚ್ ನೋಡೋದಕ್ಕೆ ತಯಾರಾಗ್ತಿದ್ದಾರೆ. ಮತ್ತೊಂದು ಕಡೆ ಬಂದೋಬಸ್ತ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಪೊಲೀಸರು ಎಲ್ಲಾ ರೀತಿಯಾದಂತಹ ತಯಾರಿ ಮಾಡಿಕೊಂಡಿದ್ದಾರೆ. ಇದರ ನಡುವೆ ಸ್ಟೇಡಿಯಂ ಸುತ್ತಮುತ್ತಲೂ ಕೂಡ ಒಂದಷ್ಟು ಸ್ಪೆಷಲ್ ಸೆಕ್ಯೂರಿಟಿಯನ್ನು ಕೂಡ ಆರ್ಗನೈಸ್ ಮಾಡುವಂತ ಕೆಲಸವನ್ನ ನಗರ ಪೊಲೀಸರು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪೇಜ್ಗಳನ್ನು ಕೂಡ ಅಂದ್ರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಮತ್ತೆ ಎಕ್ಸ್ ನಲ್ಲೂ ಕೂಡ ನಮ್ಮ ನ್ಯೂಸ್ 18 ಕನ್ನಡದ ಪೇಜ್ ಇದೆ. ಅದನ್ನ ಫಾಲೋ ಮಾಡಿ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳನ್ನ ನೀವು ತಿಳ್ಕೊಬಹುದು. ಸದ್ಯಕ್ಕೆ ಸ್ಟೇಡಿಯಂನಲ್ಲಿ ಕೂಡ ಮ್ಯಾಚ್ ನಡೆಸೋದಕ್ಕೆ ಎಲ್ಲ ರೀತಿಯಾದಂತಹ ತಯಾರಿ ಮಾಡಿಕೊಳ್ಳಲಾಗಿದೆ. ಕಳೆದ ಬಾರಿಯ ಒಂದು ದುರಂತದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದೇ ಫಸ್ಟ್ ಮ್ಯಾಚ್ ಆಗ್ತಿದೆ. ಅದರಲ್ಲೂ ಕೂಡ RCB ಮ್ಯಾಚ್ ಅಂದ್ರೆ ಯಾವ ರೀತಿ ಎನರ್ಜಿ ಇರುತ್ತೆ, ಯಾವ ರೀತಿ ಜನ ಬರ್ತಾರೆ ಅನ್ನೋಂಥದ್ದು ಈಗಾಗಲೇ ಪ್ರೂವ್ ಆಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ತಪ್ಪುಗಳು ನಡೀಬಾರ್ದು, ಎಲ್ಲೂ ಕೂಡ ಅಹಿತಕರ ಘಟನೆಗಳೇ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ತಿದೆ. ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ವಿಶೇಷ ಸ್ಕ್ವಾಡ್ಗಳನ್ನು ಕೂಡ ರಚನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ಬರೀ ಬಂದೋಬಸ್ತ್ ಅಲ್ಲದೆ ಒಂದಷ್ಟು ಅಕ್ರಮ ಚಟುವಟಿಕೆಗಳ ಬಗ್ಗೆಯೂ ಕೂಡ ಪೊಲೀಸ್ ಇಲಾಖೆ ಕಣ್ಣಿಟ್ಟಿದೆ. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ CCB ಪೊಲೀಸರು ಕೂಡ ಆಕ್ಟಿವ್ ಆಗಿರಲಿದ್ದಾರೆ. ಯಾಕಂದ್ರೆ ಇಲ್ಲಿ ಮಾಮೂಲಿ ಮುಂಚಿನಿಂತಲೂ ಕೂಡ ಈ ಬಾರಿ ಟಿಕೆಟ್ ನ ವ್ಯವಸ್ಥೆ ಬದಲಾವಣೆ ಆಗಿದೆ. ಅಂದ್ರೆ ಮುಂಚೆ ಆಫ್ಲೈನ್ ಟಿಕೆಟ್ಗಳು ಹೆಚ್ಚಾಗಿರ್ತಿತ್ತು, ಆಗ ಈ ಬಾರಿ ಎಲ್ಲವೂ ಕೂಡ ಆನ್ಲೈನ್ ನಲ್ಲಿ ಟಿಕೆಟ್ ಗಳನ್ನ ಖರೀದಿ ಮಾಡುವಂತದ್ದಾಗಿದೆ. ಆದ್ರೆ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಅಕ್ರಮವಾಗಿ ಖರೀದಿ ಮಾಡುವಂತದ್ದು ಕೂಡ ನಡೆಯುತ್ತೆ. ಅಂದ್ರೆ QR ಕೋಡ್ಗಳನ್ನ ಬಳಸಿ ಟಿಕೆಟ್ ಗಳನ್ನ ಮಾರಾಟ ಮಾಡೋದಾಗಿ ವಂಚನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಸೈಬರ್ ಕ್ರೈಮ್ ಪೊಲೀಸರು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಕಣ್ಣಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸೈಬರ್ ಕ್ರೈಮ್ ಪೊಲೀಸರು ಮಾನಿಟರ್ ಮಾಡುವಂತ ಕೆಲಸವನ್ನು ಮಾಡುತ್ತಿದ್ದಾರೆ. ಇದರ ಜೊತೆಗೆ ಸ್ಪಾಟ್ ಬೆಟ್ಟಿಂಗ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದ್ರೆ ಸ್ಟೇಡಿಯಂ ನಲ್ಲಿ ಬಾಲ್ ಟು ಬಾಲ್ ಸ್ಪಾಟ್ ಬೆಟ್ಟಿಂಗ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಆ ಒಂದು ವಿಚಾರವಾಗಿ ಕೂಡ CCB ಪೊಲೀಸರು ಅಲರ್ಟ್ ಇದ್ದಾರೆ. ಮತ್ತೆ ಸ್ಪೆಷಲ್ ಸ್ಕ್ವಾಡ್ ಗಳನ್ನು ಕೂಡ, ಸ್ಪೆಷಲ್ ಟೀಮ್ ಗಳನ್ನು ಕೂಡ ಅಲರ್ಟ್ ಮಾಡೋದಕ್ಕೆ ಆರ್ಗನೈಸ್ ಮಾಡಲಾಗಿದೆ. ಅಲ್ಲಲ್ಲಿ ಮಫ್ತಿಯಲ್ಲಿ ಪೊಲೀಸರು ನಿಮ್ಮನ್ನ ವಾಚ್ ಮಾಡ್ತಿರ್ತಾರೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಯಾವ ಅಹಿತಕರ ಘಟನೆಗಳಾಗಬಾರ್ದು, ಅಕ್ರಮ ಚಟುವಟಿಕೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಅಲರ್ಟ್ ಇರಲಿದ್ದಾರೆ. ಇದರ ಜೊತೆಗೆ ಸ್ಟೇಡಿಯಂನ ಸುತ್ತಮುತ್ತ ಯಾರು ಕೂಡ ಅನಾವಶ್ಯಕವಾಗಿ ಓಡಾಟ ಮಾಡಬಾರ್ದು ಅಂತೇಳಿ ಕಮಿಷನರ್ ನೇರವಾಗಿ ವಾರ್ನ್ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಆದಂತಹ ಒಂದು ದುರಂತಕ್ಕೆ ಒನ್ ಆಫ್ ದಿ ರೀಸನ್ ಏನಂದ್ರೆ ಎಲ್ಲರೂ ಕೂಡ ಬಂದಿದ್ರು. ಒಳಗಡೆ ಒಂದು ಸ್ಟೇಡಿಯಂ ನಲ್ಲಿ 37,000 ಜನರಿಗೆ ಮಾತ್ರ ಕುತ್ಕೊಳ್ಳೋಕೆ ಅವಕಾಶ ಇದೆ. ಅದರಲ್ಲಿ ಒಳಗಡೆ ಎಂಟ್ರಿ ಆಗಿದ್ರು ಕೂಡ ಓನ್ಲಿ 37,000 ಜನರಿಗೆ ಮಾತ್ರ ಅವಕಾಶ ಇದೆ. ಆದ್ರೆ ಲಕ್ಷಾಂತರ ಜನ ಬಂದಿರುವಂತ ಕಾರಣದಿಂದಾಗಿ, ನೂಕುನುಗ್ಗಲು ಆಗಿದ್ದಂತ ಕಾರಣದಿಂದಾಗಿ ಅಲ್ಲಿ ಕಾಲ್ತುಳಿತ ಅವಘಡ ಉಂಟಾಗಿ 11 ಜನ ಸಾವನ್ನಪ್ಪಿದ್ರು. ಹೀಗಾಗಿ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಕೂಡ ಗುಂಪಾಗಿ ಜನ ಸೇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚುವರಿಯಾಗಿ ಭದ್ರತೆಯನ್ನ ನಿಯೋಜನೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಲಾಗಿದೆ. ಹೆಚ್ಚುವರಿಯಾಗಿ ಗೇಟ್ಗಳನ್ನ ಈಗಾಗಲೇ ನಿರ್ವಹಣೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಹೊಸ ಗೇಟ್ಗಳನ್ನ ಓಪನ್ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಮತ್ತೆ ಎಲ್ಲಿ ಎಂಟ್ರಿ ಆಗಬೇಕು, ಹೇಗೆ ಎಂಟ್ರಿ ಆಗಬೇಕು, ಪ್ರತಿಯೊಂದರಲ್ಲೂ ಕೂಡ KCA ಸಿಬ್ಬಂದಿ ಮತ್ತೆ ಅಲ್ಲಿನ ಖಾಸಗಿ ಭದ್ರತಾ ಸಿಬ್ಬಂದಿ ಜೊತೆಗೆ ಪೊಲೀಸ್ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಕೂಡ ಮಾನಿಟರ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ 7 ಸ್ಕ್ವಾಡ್ಗಳು ಇಡೀ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತಲೂ ಕೂಡ ಇರುತ್ತೆ. ಯಾಕಂದ್ರೆ ಅಕ್ರಮವಾಗಿ ಒಂದಷ್ಟು ಅನುಮಾನಾಸ್ಪದವಾಗಿ ಓಡಾಟ ಮಾಡುವಂತರಾಗಿರ್ಬೋದು, ಮತ್ತೆ ಕೆಲವೊಂದು ತರ್ಲೆಗಳಿರ್ತಾರೆ, ಬೇಕಂತಲೇ ಬರುವಂಥದ್ದು, ಸಿಳ್ಳೆ ಹೊಡೆಯುವಂಥದ್ದು, ಅಲ್ಲಿ ಮತ್ತೆ ರೌಂಡ್ಸ್ ಹೊಡೆಯುವಂಥದ್ದು, ಫೋಟೋ ತೆಗೆದುಕೊಳ್ಳುವಂಥದ್ದು, ಇಂಥದನ್ನ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಫುಟ್ಪಾತ್ ಮೇಲೆ ಆಗಾಗ ಬೇಕಂತಲೇ ಬಂದು ಓಡಾಟ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಅಂತವರ ಮೇಲೆ ಕಣ್ಣಿಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಅದಕ್ಕೆ ಅಂತಲೇ ಪ್ರೆಸ್ ಮೀಟ್ ನಲ್ಲೂ ಕೂಡ ಸೀಮಂತ್ ಕುಮಾರ್ ಸಿಂಗ್ ಅವರು ಹೇಳುವಂತ ಕೆಲಸವನ್ನು ಮಾಡಿದ್ರು. ನಾವು ಪದೇ ಹೇಳ್ತಿದ್ದೇವೆ, ಯಾರು ಕೂಡ ಅನಾವಶ್ಯಕವಾಗಿ ಸ್ಟೇಡಿಯಂನ ಸುತ್ತಮುತ್ತ ಬರಬಾರದು, ಅಲ್ಲಿ ನಿಲ್ಲೋದಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನಾರ್ಮಲ್ ಆಗಿ ತಮ್ಮ ಕೆಲಸಗಳಿಗೆ ಆ ಒಂದು ರೂಟ್ ನಲ್ಲಿ ಓಡಾಟ ಮಾಡುವಂತವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಆದ್ರೆ ಅಲ್ಲಿ ನಿಲ್ತೀವಿ, ನಾವು ಹೊರಗಡೆ ನಿಲ್ತೀವಿ, ನೋಡ್ತೀವಿ ಅನ್ನೋಂಥವ್ರಿಗೆ ಯಾವುದೇ ರೀತಿಯಾದಂತಹ ಅವಕಾಶ ಇರೋದಿಲ್ಲ ಅಂತೇಳಿ ನೇರವಾಗಿ ವಾರ್ನ್ ಮಾಡಿದ್ದಾರೆ. ಒಂದು ವೇಳೆ ಕೆಲವೊಂದು ಉಚ್ಚಾಟ ಮಾಡೋರಿಗೆ CCB ಪೊಲೀಸರಾಗಿರ್ಬೋದು ಮತ್ತೆ ಸ್ಥಳದಲ್ಲಿರುವಂತಹ ಪೊಲೀಸರು ಕ್ಲಾಸ್ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಇದರ ಜೊತೆಗೆ ಸ್ಟೇಡಿಯಂನ ಒಳಗಡೆಯೂ ಕೂಡ ಸಾಕಷ್ಟು ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಖಾಸಗಿ ಬಂದೋಬಸ್ತ್ ವ್ಯವಸ್ಥೆಗಳ ಜೊತೆಗೆ ಪೊಲೀಸ್ ಇಲಾಖೆಯಿಂದ ಮತ್ತೆ ಸಿಸಿಬಿ ಪೊಲೀಸರಿಂದಲೂ ಕೂಡ ಒಂದಷ್ಟು ಬಂದೋಬಸ್ತ್ ವ್ಯವಸ್ಥೆ ಯಾವ ರೀತಿ ಅಂತಂದ್ರೆ ಸ್ಟೇಡಿಯಂನ ಒಳಗಡೆ
ಕೂಡ ಒಂದಷ್ಟು ಜನ ಕಿರಿಕಿರಿ ಮಾಡುವಂತರು ಇರ್ತಾರೆ. ಮತ್ತೆ ಸಂಭ್ರಮಾಚರಣೆಯ ನೆಪದಲ್ಲಿ ಬೇರೆಯವರನ್ನ ಚುಡಾಯಿಸುವಂತದ್ದಾಗಿರ್ಬೋದು, ಮತ್ತೆ ಯುವತಿಯರನ್ನ ಮುಟ್ಟುವಂತದ್ದಾಗಿರ್ಬೋದು, ಯುವತಿಯರಿಗೆ ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ಕೂಡ ಒಂದಷ್ಟು ಪ್ರಕರಣಗಳು ದಾಖಲಾಗಿತ್ತು. ಹೀಗಾಗಿ ಅಂತಹ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಒಳಗಡೆಯೂ ಕೂಡ ಮಫ್ತೆಯಲ್ಲೂ ಕೂಡ ಇರ್ತಾರೆ, ಮತ್ತೆ ಯೂನಿಫಾರ್ಮ್ ನಲ್ಲೂ ಕೂಡ ಇರ್ತಾರೆ. ಇದರ ಜೊತೆಗೆ ಕೆಲವೊಂದು ಅಭಿಮಾನಿಗಳು ಪ್ಲೇಯರ್ಸ್ ಗಳನ್ನ ನೋಡೋದಕ್ಕೆ ಅಂತೇಳಿ ಅಲ್ಲೇ ಜಂಪ್ ಮಾಡುವಂತದ್ದಾಗಿರ್ಬೋದು, ಗ್ರೌಂಡ್ಗೆ ನುಗ್ಗುವಂತದ್ದಾಗಿರ್ಬೋದು, ಇಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂತವರ ಮೇಲೆ ಕೂಡ ಕಂಡುಹಿಡಿಯುವಂತ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಜೂಜಾಟದ ಬಗ್ಗೆಯೂ ಕೂಡ ಅಂದ್ರೆ ಬೆಟ್ಟಿಂಗ್ ಬಗ್ಗೆ ಕೂಡ ಒಂದಷ್ಟು ಕಂಡುಹಿಡುವಂತ ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ಒಂದಷ್ಟು ಜನ ಸ್ಟೇಡಿಯಂ ನಲ್ಲಿ ಇದ್ಕೊಂಡು ನೋಡಿ ಬಾಲ್ ಟು ಬಾಲ್ ಹೊರಗಡೆ ಇರುವಂತವರಿಗೆ ಫೋನ್ ಮಾಡಿ ಸಂಪರ್ಕದ ಮೂಲಕ ಯಾವ ರೀತಿ ಅಲ್ಲಿ ಏನಾಗ್ತಿದೆ ಅದನ್ನ ಕೊಟ್ಟು ಆ ರೀತಿಯಾಗಿ ಬೆಟ್ಟಿಂಗ್ ಮಾಡುವಂತವರ ಸಂಖ್ಯೆ ಕೂಡ ಇರುತ್ತೆ. ಹೀಗಾಗಿ ಅಂತವರ ಮೇಲೂ ಕೂಡ ಕಂಡಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಪೊಲೀಸ್ ಇಲಾಖೆಯಿಂದ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಓನ್ಲಿ ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲ, ಬೇರೆ ಬೇರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. GBA ಅಧಿಕಾರಿಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ಅಗ್ನಿಶಾಮಕ ಸಿಬ್ಬಂದಿಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಕೂಡ ಇಲ್ಲಿ ಕಮ್ಯುನಿಕೇಶನ್ ನಲ್ಲಿ ವರ್ಕ್ ಮಾಡ್ತಿದ್ದಾರೆ. ಪ್ರಮುಖವಾಗಿ ಇಲ್ಲಿ DNA ಕಂಪನಿ ಆಗಿರ್ಬೋದು, ಮತ್ತೆ RCB ಫ್ರಾಂಚೈಸಿ ಆಗಿರ್ಬೋದು, ಮತ್ತೆ KCA ಸ್ಟೇಡಿಯಂನ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಕೂಡ ಮತ್ತೆ ಪೊಲೀಸರ ಜೊತೆ ಎಲ್ಲವೂ ಕೂಡ ಮಾನಿಟರ್ ಆಗಿರಬೇಕಾಗುತ್ತೆ. ಮತ್ತೆ ಸುತ್ತಮುತ್ತಲೂ ಇರುವಂತಹ CCTVಗಳನ್ನ ಸುಮಾರು 560ಕ್ಕೂ ಹೆಚ್ಚು CCTVಗಳನ್ನ ಸ್ಟೇಡಿಯಂ ಒಳಭಾಗ ಮತ್ತೆ ಹೊರಭಾಗಗಳಲ್ಲಿ ಅಳವಡಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಎಲ್ಲವನ್ನೂ ಕೂಡ ಪೊಲೀಸರ ನಿರ್ವಹಣೆಯಲ್ಲಿರುತ್ತೆ. ಎಲ್ಲವನ್ನೂ ಕೂಡ ಕಮಾಂಡ್ ಸೆಂಟರ್ ನಲ್ಲಿ CCTVಯನ್ನ ಮಾನಿಟರ್ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಎಲ್ಲೇ ಏನೇ ಆದರೂ ಕೂಡ ಸ್ಥಳದಲ್ಲಿರುವಂತಹ ಪೊಲೀಸರಿಗೆ ಅಲ್ಲಿದ್ದಂತಹ ಸಿಬ್ಬಂದಿ ನೇರವಾಗಿ ಸೂಚನೆಯನ್ನು ನೀಡುತ್ತಾರೆ. ಅದಾದ್ಮೇಲೆ ಪೊಲೀಸರು ಅಲ್ಲಿ ಏನಾದ್ರೂ ಆಗ್ತಿದ್ರೆ ಅಲ್ಲಿ ಹೋಗಿ ಪರಿಹರಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಒಟ್ಟಾರೆಯಾಗಿ ಇವತ್ತು ನಡೀತಿರುವಂತಹ ಮ್ಯಾಚ್ಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಎಲ್ಲಾ ಆಯಾಮಗಳಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಅವರ ಜೊತೆ ಮಾದೇಶ್, ನ್ಯೂಸ್18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.